ಅಧಿಕೃತ ಮತ್ತೊಬ್ಬರಿಗೆ ಅನಧಿಕೃತ ದೃಢೀಕರಣ ನೀಡುವ ಮೂಲಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲೋಪ ಎಸಗಿದ್ದಾರೆ ಎಂದು ದಲಿತ ಮುಖಂಡ ವೀರೇಶ್ ಆರೋಪಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೇಖಾ ರುದ್ರೇಶ್ ಅವರ ಮನೆ ಕಳೆದ 3 ವಾರಗಳ ಹಿಂದೆ ಸುರಿದ ಭಾರಿ ಮಳೆಯಿಂದಾಗಿ ಬಿದ್ದು ಹೋಗಿದ್ದು, ವಾಸಕ್ಕೆ ಮನೆ ಇಲ್ಲದ ಕಾರಣ ಅದೇ ಮನೆಯ ಪಕ್ಕದ ಕೋಣೆಯಲ್ಲಿ ಕಾಲ ಕಳೆಯುವಂತಾಗಿದ್ದು, ದಿನಾಂಕ 15/8/2024ರಂದು ಸುರಿದ ಮಳೆಗೆ ಮನೆಯತ್ತ ನೀರು ತುಂಬಿಕೊಂಡು ಪರದಾಡುವ ಸ್ಥಿತಿ ಎದುರಾಗಿತ್ತು. ಕಳೆದ 60 ವರ್ಷಗಳಿಂದ ಅಪ್ಪನ ಕಾಲದಿಂದ ಇದೇ ಮನೆಯಲ್ಲಿ ವಾಸವಾಗಿದ್ದು, ಮನೆ ಬಿದ್ದು ಹೋದ ಪರಿಣಾಮ ಪರಿಹಾರ ಕೇಳಲು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅದೇ ಗ್ರಾಮದ ಫಲಾನುಭವಿಗಳಿಗೆ ಅನಧಿಕೃತ ಕೆಲವು ಅಧಿಕೃತ ಎಂದು ದೃಢೀಕರಣ ನೀಡಿರುತ್ತಾರೆ. ಇದರಿಂದಾಗಿ ಸಂತ್ರಸ್ತರು ಪರಿಹಾರ ಪಡೆಯಲು ಆತಂಕ ಪಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಒದಗಿಸಿಕೊಡಬೇಕು ಎಂದು ದಲಿತ ಮುಖಂಡರು ಹೋರಾಟಗಾರರು ಆದ ಒಳಲಳ್ಳಿ ವೀರೇಶ್ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂತ್ರಸ್ತರಾದ ರೇಖಾ ರುದ್ರೇಶ್ ಅಳಲು ತೋಡಿಕೊಂಡರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.